ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಯುವ ನಾಯಕರಾದಂಥ ಸನ್ಮಾನ್ಯ ಮುದ್ದಪ್ಪನವರನ್ನು ಹೊಸದುರ್ಗ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಆಹಾರ ನಿಗಮದ ಅಧ್ಯಕ್ಷರು ಆದಂಥ ಸನ್ಮಾನ್ಯ BG ಗೋವಿಂದಪ್ಪ ಸಾಹೇಬರು ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇವತ್ತು ನಮ್ಮ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳಿಗೆ ಏನು ದೌರ್ಜನ್ಯಗಳು ನಡೀತವೋ ಅಂಥ ದೌರ್ಜನ್ಯಗಳನ್ನು ನಮ್ಮ ಸಮಾಜಗಳಿಗೆ ಆಗದಂಥ ನಿಟ್ಟಿನಲ್ಲಿ ಒಂದು ಜಾಗೃತಿ ಹಾಗೂ ಮೇಲ್ವಿಚಾರಣಾ ಸಮಿತಿ, ಪರಿಶಿಷ್ಟ ವರ್ಗಗಳ ದೌರ್ಜನ್ಯಗಳ ಜಾಗೃತಿ ಸಮಿತಿ ಹಾಗೂ ಮೇಲ್ವಿಚಾರಣಾ ಸಮಿತಿಯ ಒಬ್ಬ ಜಿಲ್ಲಾ ಸದಸ್ಯರನ್ನಾಗಿ ನಮ್ಮ ಯುವ ಮುಖಂಡ ಸನ್ಮಾನ್ಯ ಮುದ್ದಪ್ಪನವರನ್ನ ಗೋವಿಂದಪ್ಪನವರ ಆಶೀರ್ವಾದದಿಂದ ನೇಮಕ ಮಾಡಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡ್ಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾದಿಗ ಸಮುದಾಯದ ಬಂಧುಗಳೇ, ಅತ್ಯಂತ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ನಡುವಿನ ಯುವ ಉತ್ಸಾಹಿ ಮಿತ್ರರಾಗಿರ್ತಕ್ಕಂಥ ಲಕ್ಕಿಹಳ್ಳಿ ಮುದ್ದಪ್ಪನವರು ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರಿಗೆ ಹೃತ್ಪೂರ್ವಕವಾದ ಶುಭ ಹಾರೈಕೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಜೊತೆಗೆ ಈ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಪಾರವಾದ ನಮ್ಮ ಸಮುದಾಯದ ಹಿಂದುಳಿವಿಕೆ ಏನಿದೆ, ಸೌಲಭ್ಯಗಳ ಕೊರತೆ ಏನು ಕಾಡ್ತಾ ಇದೆ, ಹಾಗೆ ದೌರ್ಜನ್ಯಗಳು ಏನು ನಡೀತಾ ಇದ್ದಾವೆ, ಅವುಗಳನ್ನ ತಡೆಯುವಲ್ಲಿ ಅವರ ಶ್ರಮ ಇರಲಿ ಅಂತ ಹೇಳಿದ್ರೆ ಅವರು ಆ ದಾರಿ ಒಳಗೆ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಹೊಂದಿರತಕ್ಕಂಥ ವ್ಯಕ್ತಿಯಾಗಿರುವಂಥ ಕಾರಣಕ್ಕೆ ಸನ್ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ಈ ಆಯ್ಕೆಯನ್ನು ಮಾಡಿರೋದ್ರಿಂದ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಂತ ಹೇಳಿ ನಾವು ಕೂಡ ಭಾವಿಸಿದ್ದೇನೆ. ಆ ಹಿನ್ನೆಲೆಯೊಳಗೆ ನಮ್ಮ ಸಮುದಾಯ ಅವರ ಬೆನ್ನಿಗೆ ನಿಲ್ಲಬೇಕು, ಅವರ ಚಟುವಟಿಕೆಗಳಿಗೆ ಪೂರಕವಾಗಿ ಸ್ಪಂದಿಸಬೇಕು, ಅವರಿಗೆ ಶುಭ ಹಾರೈಸಬೇಕು, ಹಾಗೆ ಅವರ ಬೆಳವಣಿಗೆಗೆ ಸೂಕ್ತವಾದ ಬೆಂಬಲವನ್ನು, ಹಾರೈಕೆಯನ್ನು, ಆಶೀರ್ವಾದವನ್ನು ನೀಡಬೇಕು ಅಂತಂತೇಳಿ ಈ ಸಂದರ್ಭದಲ್ಲಿ ಕೋರಿ ಮತ್ತೊಮ್ಮೆ ಅವರಿಗೆ ನಾನು ಅತ್ಯಂತ ಅಭಿನಂದನೀಯವಾದ ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇವತ್ತು ಈ ಕ್ಷೇತ್ರದ ಶಾಸಕ ಸನ್ಮಾನ್ಯ BG ಗೋವಿಂದಪ್ಪರು ಮತ್ತು ಜಿಲ್ಲಾಡಳಿತ ನಮ್ಮ ಅತ್ಯಂತ ಸ್ನೇಹಿತರು ಮತ್ತು ಅಳಿಯಂದರು ಆದಂತಹ ಮುದ್ದಪ್ಪನವರು ಯುವ ಉತ್ಸಾಹಿಗಳು, ಒಂಥರ ಡೈಮಂಡ್ ಲೀಡರ್ ಅಂತ ಇದ್ದಂಗೆ ಅವರು ಡೈನಾಮಿಕ್ ಲೀಡರ್. ನಾವೆಲ್ಲ ಹಿರಿಯರು ಇರ್ಬೋದು, 15 ವಿಚಾರ ಇರ್ಬೋದು, ಹಿರಿತನ ಇರ್ಬೋದು, ಆದರೆ 100 ಜನನ ಕಾಪಾಡೋ ಶಕ್ತಿ ಅಂತರಿಗೆ ನಮ್ಮ ಮುದ್ದಪ್ಪನವರಿಗಿದೆ. ಮತ್ತು ಈ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆದಿದ್ದಾವೆ, ಆ ಬಹುತೇಕ ಎಲ್ಲ ಘಟನೆಗಳು ಕೂಡ ನಾವು ಚಳವಳಿಯನ್ನು ಮಾಡಿದ್ದೀವಿ. ಮತ್ತು ಇನ್ನೂ ಅನೇಕ ಜನಕ್ಕೆ ಪರಿಶಿಷ್ಟ ಜಾತಿ ವರ್ಗದ ದೌರ್ಜನ್ಯಗಳು ಬಂದಂಥವರಿಗೆ ಇದುವರೆಗೂ ಸೌಲಭ್ಯಗಳು ಸಿಗದೆ ವಂಚನೆ ಆಗಿರೋದು ಕೂಡ ಕೆಲವು ನಾನು ಗಮನಿಸಿದ್ದೀನಿ. ದಯಮಾಡಿ ಮತ್ತು ಯುವ ಉತ್ಸಾಹಿಗಳಿದ್ದಾರೆ, ಅವರು ಹೋಗಿ ಏನು ಈಗ MLA ಅವರು ಹೋಗಿ ವಿಧಾನಸೌಧದೊಳಗೆ ಮಾತಾಡಬೇಕು, ವಕೀಲರು ಕೋರ್ಟ್ ಒಳಗೆ ಮಾತಾಡಬೇಕು, ನಾವು ಮಾತಾಡಕ್ಕೆ ಬರಲ್ಲ, ಅಥವಾ ನಾವು ವಿಧಾನಸೌಧದೊಳಗೆ ಹೋಗಕ್ಕೆ ಬರಲ್ಲ. ಅಂತ ಒಂದು ಒಳ್ಳೆಯ ಅವಕಾಶನ ಸನ್ಮಾನ್ಯ ಶಾಸಕರು ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಎಲ್ಲೆಲ್ಲಿ ನಡೆದವೆ ಅವರಿಗೆ ಪರಿಹಾರ ಪಡಿಸಬೇಕು ಮತ್ತು ಶಾಶ್ವತವಾಗಿ ಅದು ನಿರ್ಮೂಲನೆ ಆಗಬೇಕು. ಆ ಥರದ ಆ ಕಮಿಟಿಯವರು ಪ್ರಯತ್ನ ಮಾಡಲಿ. ನಮ್ಮ ಮುದ್ದಣ್ಣರಿಗೆ ಒಳ್ಳೇದಾಗಲಿ. ಅವನಿಗೆ ಮುಂದಿನ ಇನ್ನೂ ಕೂಡ ಈ ಸಮಾಜ ಅವತ್ತಿಗೆ ನಿಮ್ಮ ಜೊತೆಗೆ ಯಾವತ್ತೂ ಬೆಂಬಲಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಸ್ಥಾನವನ್ನು ಕಲ್ಪಿಸುವಂಥ ಅವಕಾಶನ ದಯಮಾನದ ಭಗವಂತ ಅವರಿಗೆ ನೀಡಲಿ ಅಂತ ಹೇಳ್ತಾ, ಅವ್ರನ್ನ ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಶುಭ ಹಾರೈಸಿ, ಅವರಿಗೆ ನಾವು ಯಾವತ್ತೂ ಕೂಡ ಈ ಸಮಾಜ ಅವರ ಬೆನ್ನೆಲುಬಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ನನ್ನ ಮಾತನ್ನು ಮುಕ್ತಾಯ.